ಧೀಮಂತ ಧುರೀಣ ಸಾಮಾಜಿಕ ನ್ಯಾಯ ಹಾಗೂ ಸರ್ವೋದಯದ ರಾಜಕೀಯ ಮತ್ಸದಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭಿನಂದನಾ ಗ್ರಂಥದ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಲಕ್ಷ್ಮಣ ದಸ್ತಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿನಂದನಾ ಗ್ರಂಥದ ಬಿಡುಗಡೆ ಸಮಾರಂಭ ಇದೇ ತಿಂಗಳು 27ರಂದು ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಪ್ರಕಾಶ್ ರಾಜ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಧಾಬಾಯಿ ಖರ್ಗೆ ಅವರನ್ನು ಗೌರವ ಸನ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ರಾಷ್ಟ್ರ ಮಟ್ಟದಲ್ಲಿ ಕಲ್ಯಾಣ ಕರ್ನಾಟಕದ ಒಬ್ಬ ಧುರೀಣರು ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾರೇ ಒಬ್ಬರು ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಧುರೀಣರು ಆಗ್ತಾರೆ ಅನ್ನೋರು ಯಾವುದು ಪಕ್ಷ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ವರ್ಗ ಇಲ್ಲ, ಏನೂ ಇಲ್ಲ. ಅದಕ್ಕೆ ಕಲ್ಯಾಣ ಕರ್ನಾಟಕ ಜನರಿಗೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಏನದಲ್ಲ ದೊಡ್ಡ ನಾಯಕರು, ಧೀಮಂತ ನಾಯಕರು, ರಾಷ್ಟ್ರ ನಾಯಕರು. ಮತ್ತು ಅವರು ಹೊರವಟ್ಟಿಯಲ್ಲಿ ಹುಟ್ಟಿ, ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹೊರವಟ್ಟಿಯಲ್ಲಿ ಹುಟ್ಕೊಂಡು ಕಲಬುರಗಿಗೆ ಬಂದು ಇಲ್ಲಿ ಶಿಕ್ಷಣ ಪಡೆದು ಇಲ್ಲಿಂದಲೇ ಅವರದ್ದು ಸಾರ್ವಜನಿಕ ಜೀವನ ಸ್ಟಾರ್ಟ್ ಆಗಿ MSK ಮಿಲ್ ಹೋರಾಟದಿಂದ ಹಿಡ್ಕೊಂಡು ಮುಂದೆ ಏನದಲ್ಲ 72ರಲ್ಲಿ ಶಾಸಕರಾಗಿ ನಿರಂತರವಾಗಿ ಚಿತ್ತಾಪುರ, ಇದು ಗುರುಮಿಟ್ಕಲ್ಲಿಂದ 8 ಬಾರಿ, 1 ಬಾರಿ ಚಿತ್ತಾಪುರದಿಂದ, ಈ ರೀತಿ 9 ಬಾರಿ ಶಾಸಕರಾಗಿ ಆಡುಮುಟ್ಟದ ಗಿಡ ಇಲ್ಲ ಅಂತ ಖರ್ಗೆಯವರು ಮಾಡಲಾರ್ದಂಥ ಖಾತೆಗಳಿಲ್ಲ. ಗೃಹ ಇರ್ಬೋದು, ಕಂದಾಯ ಇರ್ಬೋದು, ಜಲಸಂಪನ್ಮೂಲ ಇರ್ಬೋದು, ಸಹಕಾರ ಇರ್ಬೋದು, ಸಾರಿಗೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಒಟ್ಟಾರೆಯಾಗಿ ಎಲ್ಲ ಖಾತೆಗಳು ನಿರ್ವಹಿಸಿ ಕರ್ನಾಟಕ ರಾಜ್ಯದ ಸಮಸ್ತ ಜನಾಂಗಕ್ಕೆ ವಿನೂತನ ಮಾದರಿಯಲ್ಲಿ ಎಲ್ಲ ಖಾತೆಗಳಲ್ಲಿ ಒಳ್ಳೆಯ ಕೆಲಸ ಮಾಡಿ ತಮ್ಮದೇ ಆದಂಥ ಕೊಡುಗೆ ಕೊಟ್ಟರು. ಮತ್ತು ಕಲ್ಯಾಣ ಕರ್ನಾಟಕ ಏನು ನಮ್ಮ ಕಣ್ಣಿಗೆ ಕಾಣತ್ತದ, ಕಲ್ಯಾಣ ಕರ್ನಾಟಕದಲ್ಲಿ SI ಅನ್ರಿ, ಪೊಲೀಸ್ ಟ್ರೈನಿಂಗ್ ಸೆಂಟರ್ ಅನ್ರಿ, ಆಮೇಲೆ ಹೆದ್ದಾರಿಗಳು ಅನ್ರಿ, 371ನೇ ಜೆ ಕಲಂ ಅನ್ರಿ, ಜಯದೇವ ಹಾಸ್ಪಿಟಲ್ ಇಟ್ಕೊಂಡು ಭಾಳಷ್ಟು ಸಂಸ್ಥೆಗಳನ್ರಿ. ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಕಣ್ಣಿಗೆ ಕಾಣಂಥ ದೊಡ್ಡ ದೊಡ್ಡ ಕೆಲಸಗಳು ಏನದ ಸನ್ಮಾನ್ಯ ಖರ್ಗೆಯವ್ರು ಮಾಡಿ ದಿಲ್ಲಿಗೆ ಮುಟ್ಟಿ, ದಿಲ್ಲಿಯಲ್ಲಿ ಅಂದ್ರೆ ಅವರು ಸಾರಿಗೆ ಸಚಿವರಾಗಿ ESI ಆಸ್ಪತ್ರೆ ಮಾಡಿದ್ರು. ದೇಶದ ಅನೇಕ ಕಡೆ ESI ಆಸ್ಪತ್ರೆಗಳು ನವೀಕರಣ ಮಾಡಿದ್ರು. ಅದೇ ರೀತಿಯಾಗಿ ರೈಲ್ವೆ ಸಚಿವರಾಗಿ ಹೊಸ ರೈಲ್ವೆಗಳು ಮಾಡಿದ್ರು. ಮತ್ತು ರೈಲ್ವೆ ವಿಭಾಗೀಯ ಕೇಂದ್ರ ಸಲುವಾಗಿ ಅವರು ದಿಟ್ಟತನ ಪ್ರದರ್ಶನ ಮಾಡಿದರು. ಅದರ ಜೊತೆಯಲ್ಲಿ ಅವರಿಗೆ ಇಲ್ಲಿ ಸೋಲುಂಟಾಯಿತು. ಸೋಲುಂಟಾದ ನಂತರ 2020ರಲ್ಲಿ ರಾಜ್ಯಸಭಾ ಮೆಂಬರ್ ಆದರು. ನಂತರ 2021ರಿಂದ ಇಲ್ಲಿ ತನಕ ರಾಜ್ಯಸಭೆಯಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷದ ನಾಯಕರಾಗಿ ಆಡಳಿತ ಸರ್ಕಾರದ ತಪ್ಪುಗಳನ್ನು ತಿದ್ದು ಮುಖಾಂತರ ಏನದಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಧೀಮಂತ ಧುರೀಣರದು ಒಂದು ರಚನಾತ್ಮಕವಾದಂಥ ಪುಸ್ತಕ ಬಿಡುಗಡೆ ಏನು ಕಾರ್ಯಕ್ರಮ ಕಲಬುರಗಿಯಲ್ಲಿ ಏನು ಇಟ್ಕೊಂಡದ, ಇದು ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಅದ. ಯಾಕಂದ್ರೆ ನಮ್ಮಲ್ಲಿ ಧರ್ಮಸಿಂಗ್ ಆದವರು 2 ಸಾರಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಆದರೂ ಅವ್ರಿಗೆ ಗರ್ವಲಿಂದ ನಮ್ಮ ನಾಯಕರಂತ ಒಪ್ಕೋತೀವಿ ನಾವು. ಅದೇ ರೀತಿ ಎಲ್ಲಕ್ಕಿಂತ ಉನ್ನತ ಸ್ಥಾನದಲ್ಲಿ ಮಹಾತ್ಮ ಗಾಂಧಿ ಕುಂತಂಥ ಜಾಗದಲ್ಲಿ ಇವತ್ತೇನಪ್ಪ ಇಂದಿರಾ ಗಾಂಧಿ, ಇವತ್ತು ನೆಹರೂಜಿ, ಸರ್ದಾರ್ ಪಟೇಲ್ ಅವ್ರು ಕುಂತಂಥ ಸ್ಥಾನದಲ್ಲಿ ಕುಂತ್ಕೊಂಡು ಇಡೀ ದೇಶದಲ್ಲಿ ಏನಪ್ಪ ಅಂದ್ರೆ ಸಮರ್ಥವಾಗಿ ಏನದಲ್ಲ ಒಳ್ಳೆ ರೀತಿ ವಿರೋಧ ಮಾಡೋಂಥ ಒಂದು ವಿರೋಧ ಪಕ್ಷದ ನಾಯಕರು ಹಾಕ್ಕೊಂಡು ಅವರೇನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ನಂತರ ಅನೇಕ ರಾಜ್ಯಗಳಿಗೆ ಕಾಂಗ್ರೆಸ್ ಪಕ್ಷ ಬೆಳೀತು, MP ಸ್ಥಾನಗಳು ಹೆಚ್ಚಾದವು. ಒಟ್ಟಾರೆ ಹೇಳಬೇಕಾದ್ರೆ ಅವರು ಇಡೀ ಭಾರತ ದೇಶದಲ್ಲಿ ಒಂದು ಸ್ವತಂತ್ರ ಆದ ನಂತರ ಪ್ರಧಾನಮಂತ್ರಿ ನೆಹರು ನಂತರ ನಿರಂತರವಾಗಿ ನಾಯಕರು ನೋಡ್ತೀವಿ. ಆ ನಿಟ್ಟಿನಲ್ಲಿ ದೇಶದ ಜನಮಾನಸದ ಹಿತಕ್ಕಾಗಿ ಏನು ದುಡಿತಾ ಇದ್ದಾರೆ. ಅವರ ಒಂದು ಕೊಡುಗೆ ಅಷ್ಟಿಷ್ಟಲ್ಲ, ಕೇವಲ ಒಂದು ಜನಾಂಗ ಸೀಮಿತವಾದಂಥ ನಾಯಕರಲ್ಲ, ಯಾವುದೇ ಪರ್ಟಿಕ್ಯುಲರ್ ಜನಾಂಗ ನಾಯಕರಲ್ಲ, ಸಮಸ್ತ ಜನಾಂಗದ ನಾಯಕರು. ಇಂಥ ಮಹಾನ್ ನಾಯಕರ ಬಗ್ಗೆ ಏನು ಸನ್ಮಾನ್ಯ ಸುಖದೇವರು, ಚೇತನ್ ಸಿಂಧು ಅವರೇನು ಇಂಗ್ಲೀಷ್ನಲ್ಲಿ ಬರೆದಂಥ ಪುಸ್ತಕ ನಮ್ಮ ನಾಡಿನ ಅಂದರೆ ಕರ್ನಾಟಕ ನಾಡಿನ ಧೀಮಂತ ಮತ್ತು ಹಿರಿಯ ಚಿಂತಕರು, ಪರಿಣಿತ ತಜ್ಞರ ಅಂತ ಪ್ರೊಫೆಸರ್ R.K. ಹುಡುಗಿ ಸರ್ ಅವರು ಒಳ್ಳೆ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಜನಮಾನಸಕ ಕನ್ನಡ ನಾಡಿನ ಎಲ್ಲ ಜನರಿಗೆ ಖರ್ಗೆಯವ್ರ ಬಗ್ಗೆ ಒಳ್ಳೆ ಪರಿಚಯಾತ್ಮಕವಾಗಿ ಮತ್ತು ಖರ್ಗೆಯವ್ರ ಬಗ್ಗೆ ಸಂಶೋಧನೆ ಮಾಡ್ತಿಬೇಕಂದ್ರೂ ಈ ಪುಸ್ತಕಪ್ಪ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇಂಥ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಬರುವ 22ನೇ ತಾರೀಕಿನ ದಿವಸ ರಂಗಮಂದಿರದಲ್ಲಿ 11 ಗಂಟೆಗೆ ನಿಂತ್ಕೊಂಡದ. ಈ ಕಾರ್ಯಕ್ರಮಕ್ಕೆ ಸಮಸ್ತ ಜನಾಂಗದವರು ಎಲ್ಲರೂ ಬರಬೇಕು. ಯಾಕಂದ್ರೆ ಅಭಿವೃದ್ಧಿ ಅಂಬದೇನದಲ್ಲ
ನಮ್ಮ ಸಮಸ್ತ ಒಂದು ಜನಾಂಗಕ್ಕೆ ಬೇಕಾದಂಥ ಅವಶ್ಯದ. ಎಲ್ಲರಿಗೂ ಅಭಿವೃದ್ಧಿ ಬೇಕು. ಅವು ಯಾವ ವರ್ಗದವಿರಲಿ, ಯಾವ ಜಾತಿವಿರಲಿ, ಯಾವ ಧರ್ಮದಿರಲಿ, ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಎಂಬುದು ಒಂದು ಚಿಂತನೆ ನಮ್ಮ ಒಂದು ಭಾರತ ದೇಶದಲ್ಲಿ ನಾವು ಖರ್ಗೆ ಅವರಿಂದ ನೋಡ್ತೀವಿ. ಅಭಿವೃದ್ಧಿ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಅಭಿವೃದ್ಧಿ. ಆ ದೃಷ್ಟಿಯಿಂದ ನಾವೇನದೆಲ್ಲ ನೋಡಿಕೊಂಡು ಬರ್ತಾ ಇದ್ದೀವಿ. ಆ ಒಂದು ಯಾಕೆ ನಾವು ಹೇಳ್ತಾ ಇದ್ದೀನಿ ಅಂದ್ರೆ, ಅಭಿವೃದ್ಧಿ ಹೋರಾಟ ನಾವು ಮಾಡೋ ಸಂದರ್ಭದಲ್ಲಿ ಖರ್ಗೆಯವರು ಅನೇಕ ಸಾರಿ ನಮಗೇನಂತಲ್ಲ ಭಾಳಷ್ಟು ಸಲಹೆಗಳು ತೊಗೊಂಡ್ರು ಮತ್ತು ನಮ್ಮ ಸಲಹೆಗಳು, ನಮ್ಮ ಡಿಮ್ಯಾಂಡ್ಗಳನ್ನು ಸಹ ಈಡೇರಿಸಿದಾರೆ. ಅಂಥ ಒಬ್ಬ ಮಹಾನ್ ನಾಯಕ, ಧೀಮಂತ ನಾಯಕ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಸಮರ್ಥವಾಗಿ ಅನ್ನೋದಲ್ಲ ಏನು ಒಂದು ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಭವಿಷ್ಯದಲ್ಲಿ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಅವ್ರು ಹೋಗಿ ನಮ್ಮ ಒಂದು ದೇಶದ ಚಿತ್ರಣ ಬದಲಾವಣೆಯಲ್ಲಿ ಅವ್ರ ಪ್ರಮುಖ ಪಾತ್ರ ವಹಿಸಲಿ ಅಂತ ಹಾರೈಸುತ್ತಾ, ಈ ಸಂದರ್ಭದಲ್ಲಿ ಮತ್ತೊಂದು ಸಾರಿ ತಮಗೆ ಧನ್ಯವಾದ ಸಲ್ಲಿಸ್ತಾ, ಈ ಒಂದು 22ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಸಮಸ್ತ ಜನಾಂಗದವರೆಲ್ಲ ಭಾಗವಹಿಸ್ಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀನಿ. ರಾಷ್ಟ್ರಾಧ್ಯಕ್ಷರಾಗಿರುವ ಶ್ರೀಮತಿ ಮುರ್ಮು ಅವರು ರಾಮ ಮಂದಿರಕ್ಕೆ ಬರ್ಕೊಡ್ಲಿಲ್ಲ, ಪಾರ್ಲಿಮೆಂಟಿಗೆ ಬರ್ಕೊಡ್ಲಿಲ್ಲ. ಇದೆಲ್ಲ ಅದೇ ದಾರಿದಾಗೆ ಮುಂದಿನ ಒಂದೊಂದು ಹೆಜ್ಜೆಗಳು ಅಷ್ಟೇ. ಸೊ ಕಮ್ಯುನಲಿಸಮ್, ಕಾಸ್ಟಿಸಮ್ ಹ್ಯಾಸ್ ನಾಟ್ ಡೈಡ್, ಇಟ್ಸ್ ಸ್ಟಿಲ್ ವೆರಿ ಮಚ್ ಅಲೈವ್, ಪ್ಯಾಲ್ಪಿಟೇಟಿಂಗ್. ಇವತ್ತಿಗೂ ಅದು ಸ್ಪಂದಿಸ್ತಾ ಇದೆ, ಅದರ ಹೃದಯ ನಾಡಿ ಬಡಿತಾ ಇದೆ. ಇವತ್ತಿಗೂ ಸಜೀವವಾಗಿದೆ, ನನ್ನೊಳಗಿದೆ, ನಿಮ್ಮೊಳಗಿದೆ, ಎಲ್ಲರೊಳಗೂ ಇವತ್ತಿನ ತನ ಅದು ಹಾಗೇ ಉಳಿದಿದೆ, ನಾಸೂರಾಗಿ ಉಳಿದಿದೆ. ಅದನ್ನು ನಾವು ಪ್ರಜ್ಞಾಪೂರ್ವಕವಾದಂಥ ಆಂದೋಲನದ ಮೂಲಕ ಅದನ್ನು ತೆಗೆದು ಹಾಕಬೇಕೇ ವಿನ ಕಾನೂನು ಮಾಡಿದ ಮಾತ್ರಕ್ಕೆ ಅಸ್ಪೃಶ್ಯತೆ ಹೋಗ್ತದೆ, ಜಾತಿ ವ್ಯವಸ್ಥೆ ಹೋಗ್ತದೆ, ವರ್ಣ ವ್ಯವಸ್ಥೆ ಹೋಗ್ತದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಉಳಿತದೆ, ಕಾನೂನು ಮಾಡಿದ್ರೂ ಉಳಿತದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ಕಾನೂನು ಮಾಡಿದ್ರೂ ಕೂಡ ಎಂದು ನಾವು ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡಿದೆವೋ ಅವತ್ತೇ ಜಾತಿ ವ್ಯವಸ್ಥೆಯನ್ನು, ಅಸ್ಪೃಶ್ಯತೆಯನ್ನು, ವರ್ಣ ವ್ಯವಸ್ಥೆಯನ್ನು ಧಿಕ್ಕರಿಸಿದೆವು. ಸಂವಿಧಾನಬದ್ಧವಾಗಿ